ಗುರ್ಲಾಪುರದೊಳಗ ಕಬ್ಬಿನ ಬೆಳೆಯನ್ನ ಬೆಳೆದಿರ್ತಕ್ಕಂಥ ರೈತರು ನೋಡ್ರಿ, ಒಬ್ಬರು ಯಾರ ಒಂದು ಪುಸ್ತಕ ಬರೆದ್ರಂದ್ರೆ ಇದ್ರ ಮೇಲೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಈ ಪುಸ್ತಕದ ಬೆಲೆ 50 ರೂಪಾಯಿ ಅಂತ ನಿಗದಿ ಮಾಡಿ ಪ್ರಿಂಟ್ ಮಾಡ್ತಾರೆ. ಒಂದ್ ಯಾವ್ದಾರ ಪೇರೆಂಟ್ ಲವ್ಲಿ ಹೊರಗೆ ಬಂತಂದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡಿ ಬಿಡ್ತಾರೆ. ಇನ್ನೊಂದ್ ಯಾವ್ದಾದ್ರು ವಸ್ತು ಮಾರ್ಕೆಟಿಗೆ ಬಂತಂದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡಿ ಅವ್ರು ಹೇಳಿದ ರೇಟ್ ಎಲ್ಲ ಹಾಕ್ತಾರ. ಅವ್ರ ಅದ್ರಾಗ ಇದಕ್ಕಿಷ್ಟ ಆಗೈತಿ, ಇದಕ್ಕಿಷ್ಟು GST, ಸೆಂಟ್ರಲ್ ಇಂದ ಇಷ್ಟು, ಸ್ಟೇಟ್ ಇಂದ ಇಷ್ಟೆಲ್ಲಾ ಮಾಡ್ಕೊಂಡು ನಮ್ ತಲೆ ಮೇಲೆ ಹಾಕಿ ಇಷ್ಟಕ್ಕಿಷ್ಟು ರೇಟ್ ಅಂತ ತಿಳ್ಕೊಂಡು ನಮಗೊಂದು ರೇಟ್ ಫಿಕ್ಸ್ ಮಾಡಿ ಹೊರಗೆ ತೊಗೊಂಬರ್ತಾರಲ್ಲ. ಹೊರಗಿನ ಎಲ್ಲಾ ವಸ್ತುಗಳನ್ನ ತಯಾರು ಮಾಡೋ ರೇಟ್ ಫಿಕ್ಸ್ ಮಾಡೇ ಬಿಡ್ತಾರ. ಆದ್ರೆ ಜಗತ್ತಿನೊಳಗೆ ಒಬ್ಬನೇ ಒಬ್ಬದಾನ, ತಾ ಬೆಳೆದಿರ್ತಕ್ಕಂಥದ್ದಕ್ಕೆ ತಾನೇ ರೇಟ್ ಫಿಕ್ಸ್ ಮಾಡುವಂತ ಅಧಿಕಾರ ರೈತರಿಗೆ ಕೊಟ್ಟಿಲ್ಲ. ಆ ರೇಟ್ ನಮಗೊಂದಿಟ್ಟು ಗಿಟಕು ಅಂದ್ಕೊಡ್ರಿ ಅಂತ ತಿಳ್ಕೊಂಡು ಇದ್ದಿರುವಂತ ರೇಟ್ ಅನ್ನು ಜಾಸ್ತಿ ಮಾಡಿ 3500 ರೂಪಾಯಿ ಕಬ್ಬಿ ಕೊಡು ಅಂತ ತಿಳ್ಕೊಂಡು 10 ದಿವಸದಿಂದ ಅಲ್ಲಿ ಕುತ್ಕೊಂಡು ರೋಡ್ನೇ ಕುತ್ಕೊಂಡು ಸರ್ಕಾರ ಕೇಳುವಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಎಲ್ಲೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಾಜ ಬದಲಾಗಬೇಕು. ಯಾರಾದ್ರೂ ಮಾರ್ಕೆಟ್ ಒಳಗೆ ಬಂದಿರತಕ್ಕಂಥ ಮಕ್ಕ ಕಚ್ಕೊಳ್ಳುವಂತ ಪೌಡರ್ ಬಂದ್ರೆ ಯಾರು ಚೌಕಾಶಿ ಮಾಡೋದಿಲ್ಲ. ಮತ್ತೊಂದ್ ಯಾವ್ದಾದ್ರು ಸಾಮಾನು ಮನೆಗೆ ಬೇಕಾಗಿರುವಂತ ತೋಳಕ್ ಹೋದ್ರೆ ಅದನ್ನ ಯಾರು ಚೌಕಾಶಿ ಮಾಡೋದಿಲ್ಲ. ಏನಾದ್ರೂ ಕುಡಿಬೇಕಂತ ಅನಿಸಿದ್ರೆ ಹೋಗಿ ಬೀರ್ ಬ್ರಾಂಡಿ ಒಳಗೆ ಹೋಗಿ ಶರಾಯಿ ತಗೊಂಡು ಕುಡಿಯಕತ್ರ ಯಾರು ಚೌಕಾಶಿ ಮಾಡಿ ತಗೊಂಡ್ಬರೋದಿಲ್ಲ. ಯಾವ ಚೌಕಾಶಿ ಮಾಡಿ ತಗೊಂಡ್ಬರಂಗಿಲ್ಲ ಅಂತ ತಿಳ್ಕೊಂಡು ಜೀವನ ಮಾಡ್ತಾರ. ಆದ್ರೆ ರೈತ ಬೆಳೆದಿದ್ದನ್ನ ಒಂದಿಷ್ಟು ಹೊರಗೆ ತಂದಿಟ್ಟ ಅಂದ್ರೆ ಅವ 10 ರೂಪಾಯಿ ಅಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡಿದ್ರೆ 8 ಕೊಡ್ತೀನೋ 7 ಕೊಡ್ತೀನೋ 5 ರೂಪಾಯಿ ಕೊಡ್ತೀನೋ ಅಂತ ತಿಳ್ಕೊಂಡು ನಿಮ್ಮ ರೇಟ್ ಫಿಕ್ಸ್ ಮಾಡಿ ಅವನ ಜೀವನದ ಮೇಲೆ ಹೊರಿ ಹಾಕುವಂತ ಪ್ರಯತ್ನ ಮಾಡ್ತೀವಲ್ಲ. ಈ ಮನಸ್ಥಿತಿ ಬದಲಾಗೋ ಮಟ್ಟ ರೈತರ ಪರಿಸ್ಥಿತಿ ಯಾವತ್ತೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.